ನಮಸ್ಕಾರ ವೀಕ್ಷಕರೇ, ನ್ಯೂಸ್7ಗೆ ಸ್ವಾಗತ. ನಾನು ರೀಟಾ. ಶ್ರೀ ಶೋಭ್ರ ಸಂಗನ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಿರಿಸಾಗರ ಗ್ರಾಮದಲ್ಲಿ ಶ್ರೀ ಕಲ್ಯಾಣ ಹಿರೇಮಠದಲ್ಲಿ ಗುರುವಾರ ನಡೆದ ಲಿಂಗ ಸಂಗನ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವ, ನೂತನ ಶಿಲಾಮಂದಿರದ ಲೋಕಾರ್ಪಣೆ, ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ, ಭಾವೈಕ್ಯ ಧರ್ಮ ಸಮ್ಮೇಳನ ಹಾಗೂ ಸೇವಾರತ್ನ ಪ್ರಶಸ್ತಿ ಪ್ರದಾನ. ದಿವ್ಯ ಸಾನ್ನಿಧ್ಯ ವಹಿಸಿದ ಶೋಭ್ರ ವಿಮಲ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿದರು. ಕಲ್ಯಾಣವೆಂದರೆ ಕೇವಲ ಮದುವೆ ಎಂಬ ಅರ್ಥವಲ್ಲ, ಕಲ್ಯಾಣವೆಂದರೆ ಜೀವನದ ಎಲ್ಲ ರಂಗಗಳಲ್ಲಿಯೂ ಕೂಡ ಶುಭ ಮಂಗಳವಾಗಲಿ ಎಂಬ ಆಶೀರ್ವಾದವಿದು. ಗಿರಿಸಾಗರ ರುದ್ರಮುನಿ ಶ್ರೀಗಳು ಕಳೆದ 35 ವರ್ಷಗಳಿಂದ 866 ಜೋಡಿಗಳ ಸರ್ವಧರ್ಮ ಸಾಮೂಹಿಕ ವಿವಾಹಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಈ 866 ಕುಟುಂಬಗಳಿಗೆ ಆಧಾರವಾಗಿ ಅವರೆಲ್ಲ ವಿವಾಹದ ಖರ್ಚನ್ನ ಉಳಿತಾಯ ಮಾಡಿ ದೇಶದ ರಾಷ್ಟ್ರೀಯ ಸಂಪತ್ತಿಗೆ ಉಳಿಕೆಯನ್ನ ಮಾಡಿರುವ ಕೀರ್ತಿ ಕಲ್ಯಾಣ ಹಿರೇಮಠಕ್ಕೆ ಸಲ್ಲುತ್ತದೆ. ಶಾಸಕ ಜೆ.ಟಿ. ಪಾಟೀಲ್ ಕೂಡ ಮಾತನಾಡಿ, ಸಾಮೂಹಿಕ ವಿವಾಹದಲ್ಲಿ ಮದುವೆಯಾದ ವಧುವರರು ಪುಣ್ಯವಂತರು. ಇಲ್ಲಿ ಯಾವುದೇ ಜಾತಿ ಧರ್ಮ ಪಕ್ಷಗಳಿಲ್ಲದೆ ಮಾಡುವಂತ ಕಾರ್ಯ ಶ್ಲಾಘನೀಯ ಎಂದರು. ವಿಧಾನ ಪರಿಷತ್ ಸದಸ್ಯ ಎಚ್.ಆರ್. ನಿರಾಣಿ ಮಾತನಾಡಿ, ಆರ್ಥಿಕವಾಗಿ ಭಕ್ತರಿಗೆ ಹೊರೆಯಾಗಬಾರದೆಂಬ ಉದ್ದೇಶದಿಂದ ಪ್ರತಿ ವರ್ಷ ಉಚಿತ ಸಾಮೂಹಿಕ ವಿವಾಹ ಮಾಡಿಕೊಂಡು ಬಂದಿರುವುದು ಶ್ರೀಗಳನ್ನ ಮೆಚ್ಚುವಂತದ್ದು ಎಂದರು. ಸಾಮೂಹಿಕ ವಿವಾಹ ಮಾಡಿಕೊಂಡ ದಂಪತಿಗಳು ಸಮಾಜ ಮಾಡಿರುವಂತ ಈ ವಿವಾಹ ಮಹೋತ್ಸವದ ಸದ್ಬಳಕೆ ಮಾಡಿಕೊಳ್ಬೇಕು. ಇಂದು ಸರಳವಾಗಿ ವಿವಾಹವಾಗಬೇಕಾದ್ರೆ ಕನಿಷ್ಠ ರೂಪಾಯಿ 5 ಲಕ್ಷದವರೆಗೆ ಖರ್ಚು ಆಗುತ್ತದೆ. ಈ ದುಂದು ವೆಚ್ಚದ ಜಗತ್ತಿನಲ್ಲಿ ಸಾಮೂಹಿಕ ವಿವಾಹದಲ್ಲಿ ಲಗ್ನ ಮಾಡಿಕೊಳ್ಳುವುದರಿಂದ ಜಗದ್ಗುರುಗಳು, ಶ್ರೀಗಳು, ಗಣ್ಯಮಾನ್ಯರ ಸಾವಿರಾರು ಭಕ್ತರ ಆಶೀರ್ವಾದ ನಿಮಗೆ ಸಿಗುತ್ತದೆ. ಬಿಲ್ಕೆರೂರು ಸಿದ್ದಲಿಂಗ ಶ್ರೀಗಳು, ಮುತ್ತತ್ತಿ ಗುರುಲಿಂಗ ಶ್ರೀಗಳು, ಎಮ್ಮಿಗನೂರು ವಾಮದೇವ ಶ್ರೀಗಳು, ಕೊನ್ನೂರು ಡಾಕ್ಟರ್ ವಿಶ್ವಪ್ರಭುದೇವ ಶ್ರೀಗಳು, ಬೀಳಗಿ ಗುರುಪಾದ ಶ್ರೀಗಳು, ಮಾಜಿ ಸಚಿವ ಎಸ್.ಆರ್. ಪಾಟೀಲ್, ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿ ಸೇವಾ ರತ್ನ ಪ್ರಶಸ್ತಿ ಸ್ವೀಕರಿಸಿದ ಎಂ.ಎನ್. ಪಾಟೀಲ್, ಬಸವಪ್ರಭು ಸರ್ನಾಡ್ಗೌಡರ್, ಅನ್ವೀರಯ್ಯ ಪ್ಯಾಟಿಮಠ್, ಹೊಳಬಸು ಬಾಳಶೆಟ್ಟಿ ಹಾಗೂ ಇನ್ನೂ ಅನೇಕ ಪಾಲ್ಗೊಂಡಿದ್ದರು. ವರದಿ ಕ್ಯಾಮರಾಮನ್ ಅಜಿತ್ ಶಿಗ್ರನ್ ಅವರ ಜೊತೆಗೆ ರಿಯಾ ಸತ್ತಾರ್, ನ್ಯೂಸ್7 ಬೀಳಗಿ. ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ರಾಮಣ್ಣ ಗಿರಿಸಾಗರ್ ಅವರು, ಗೌಡು ದರ್ಶನ್ ಅವರು, ಭಾಗ್ಯಲಕ್ಷ್ಮಿ ಧಾರಾವಾಹಿ ನಿರ್ದೇಶಕರಾಗಿರುವಂತಹ ಗೌಡು ದರ್ಶನ್ ಅವರು, ದಯವಿಟ್ಟು ಇವತ್ತು ಸರ್ಕಾರ ಶಾಲೆಯನ್ನ ತೆರೆದದ, ಖಾಸಗಿ ಸಂಸ್ಥೆಗಳು ಶಾಲೆಯನ್ನ ತೆರೆದಿದ್ದಾವೆ. ಆದ್ರೆ ಡಿ ದೇವರಾಜ ನಾಡಿನೊಳಗ ಯಾವುದೇ ಜಾತಿ ಜನಾಂಗ ಧರ್ಮ ಯಾವ ತಾರತಮ್ಯವಿಲ್ಲದೆ ಬಂದಂತ ಎಲ್ಲರನ್ನು ಕೂಡ ತಮ್ಮ ಮಕ್ಕಳ ಉಪಾಧಿಯೊಳಗೆ ಪ್ರೀತಿ ಮಾಡಿ ಅವರಿಗೆಲ್ಲ ಶಿಕ್ಷಣವನ್ನು ಕೊಟ್ಟು, ಆಶ್ರಯವನ್ನು ಕೊಟ್ಟು, ಅನ್ನವನ್ನು ಕೊಟ್ಟು, ಜೊತೆಗೆ ಅರಿವೆಯನ್ನು ಕೊಟ್ಟು ಅವರ ಬದುಕಿಗೆ ಆಧಾರವಾದಂತ ಮಠಮಾನ್ಯಗಳು ಯಾವುದಾದ್ರೂ ಇದ್ರೆ ಅದು ವೀರಶೈವ ಮಠಮಾನ್ಯಗಳು ಅನ್ನುವಂಥದ್ದನ್ನ ಯಾವ ಕಾಲಕ್ಕೂ ಕೂಡ ಮರೆಯೋದಕ್ಕೆ ಆಗೋದಿಲ್ಲ. ಯಾವುದೇ ಸ್ವಾಮಿ ಜೋಳಿಗೆ ಹಾಕಿ ಮಠ ಕಟ್ಟಿ ಶಿಕ್ಷಣ ಸಂಸ್ಥೆ ಕಟ್ಟಿದಾನಂದ್ರೆ ಅದು ಯಾರಿಗೂ ಯಾರು ಇಲ್ಲ ಅಂತ ತಿಳ್ಕೊಂಡು ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಇಂಥ ಒಂದು ಸಭೆಯ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಉಜ್ಜಯಿನಿಯ ಪೂರ್ವ ಪೂಜ್ಯ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಸಮಾರಂಭದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮವರೇ ಆದ ಹೆಚ್ಚು ಪ್ರಭಾವಿ ಪೀಠ ಯಾವುದಾದ್ರೂ ಉಜ್ಜಯಿನಿ ಪೀಠ ಅನ್ನುವಂಥ ಮಾತು ಹೇಳಿಕೆ ಯಾವುದೇ ತಪ್ಪಿಲ್ಲುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ಇವತ್ತು ಅವರು ಮಾಡುವಂಥ ಕಾರ್ಯಗಳು, ಸತ್ಕಾರ್ಯಗಳು, ಜೊತೆಗೆ ಜನರನ್ನು ಒಗ್ಗೂಡಿಸುವಿಕೆ, ಆಧ್ಯಾತ್ಮಿಕ ಚಿಂತನೆ, ಸಾಮಾಜಿಕ ಚಿಂತನೆ, ಶೈಕ್ಷಣಿಕ ಚಿಂತನೆಯನ್ನು ಇವತ್ತು ನಮ್ಮ ಉಜ್ಜಯಿನಿ ಪೀಠದವರು ಮಾಡಲಿಕ್ಕತ್ತಿದ್ದಾರೆ. ಅದೇ ರೀತಿಯೊಳಗೆ ನಮ್ಮ ಭಾಗದೊಳಗೆ ಗಿರಿಸಾಗರ ಪೂಜ್ಯರು ಇರಲಿಕ್ಕಂದ್ರೆ ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ರೀತಿಯೊಳಗೆ ಇಡೀ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಪ್ರಭಾವವನ್ನು ಬೀರಿರುವಂಥ ಪೂಜ್ಯರು ಯಾರಾದರೂ ಇದ್ದರೆ ಅದು ಗಿರಿಸಾಗರದ ಪೂಜ್ಯರು ಅನ್ನುವಂಥ ಮಾತನ್ನು ಹೇಳ್ತೀನಿ. ಅವರು ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ, ಈಗಾಗಲೇ ಪ್ಯಾಟಿಮಠ ಹೇಳಿದಂಗೆ ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಜನತೆ ವಿಚಾರಗಳನ್ನ ಮೇಲೆ ತರುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಅವರು ತಮ್ಮ ಕಾರ್ಯಕ್ರಮದ ಮುಖಾಂತರ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಇಂಥ ಪೂಜ್ಯರು ಇವತ್ತು ನಮ್ಮ ಮಧ್ಯದೊಳಗಿರೋ ನಮ್ಮೆಲ್ಲರ ಒಂದು ಪುಣ್ಯ ಅನ್ನುವಂಥ ಭಾವನೆ ಮಾಡಿಕೊಂಡು
ಇನ್ನೊಂದು ಹೇಳ್ತೀನಿ, ನಿಮ್ಮಂಥ ಪುಣ್ಯವಂತರು ಇವತ್ತೇನು ನೀವು 8 ಜೋಡಿಗಳಿದ್ದೀರಿ, ನಿಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ. ಈಗ ನಾವು ಒಬ್ಬೊಬ್ಬರ ಲಗ್ನ ಮಾಡಕ್ಕೆ ಕೊಟ್ಟಿದ್ರೆ ನಮ್ಗೆ ಸೀಮಿತವಾಗಿರ್ತೈತಿ. ಇಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಮತ ಇಲ್ಲ, ಮತ್ತೊಂದು ಯಾವುದೂ ಇಲ್ಲ. ಆದರೆ ನಮ್ಮ ಲಗ್ನಕ್ಕೆ ಇವತ್ತು ಉಜ್ಜಯಿನಿ ಪೀಠದ ಗುರುಗಳನ್ನು ಕರ್ಲಕ್ಕೆ ಹೋಗಿ ಬರ್ತಾರೇನ್ರಿ? ಬರೋದಿಲ್ಲ. ಆದರೆ ಇವತ್ತು ಇಲ್ಲಿವರೆಗೆ ಬಂದು ನಿಮ್ಗೆ ಆಶೀರ್ವಚನ ಕೊಡಲಿಕ್ಕೆ ಏನು ಬಂದಿದ್ದಾರೆ, ಇದು ನಿಮ್ಮೆಲ್ಲರ ಪುಣ್ಯ ಅನ್ನುವಂಥ ಮಾತನ್ನು ಹೇಳಿ ಇವತ್ತು 5-6 ಸ್ವಾಮೀಜಿಗಳು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಸಿದ್ಧರಾಗಿದೆ. ಇಡೀ ಜನಸಮೂಹ ನಿಮಗೆ ಅಕ್ಕಿಕಾಲ ಹಾಕಲಿಕ್ಕೆ, ಅಕ್ಷತೆಯನ್ನು ಹಾಕಲಿಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರೆ ನೀವು ಎಂಥ ಪುಣ್ಯವಂತರು ಅನ್ನುವಂಥ ಮಾತನ್ನು ಹೇಳುವ ಮುಖಾಂತರ ಇನ್ನೂ ಹೆಚ್ಚು ಸಾನ್ನಿಧ್ಯದಲ್ಲಿ ಅವರು ವಿವಾಹ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಪ್ರತಿ ವರ್ಷವೂ ಕೂಡ ಈ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಸಾಮೂಹಿಕ ವಿವಾಹವನ್ನು ನೆರವೇರಿಸಿಕೊಡೋದ್ರ ಮುಖಾಂತರ ಸಾವಿರಾರು ಕುಟುಂಬಗಳಿಗೆ ನೆರವನ್ನು, ವಿವಾಹ ಭಾಗ್ಯವನ್ನು ಇಲ್ಲಿ ಉಚಿತವಾಗಿ ಮಾಡಿಕೊಡ್ತಕ್ಕಂಥದ್ದು ಕಲ್ಯಾಣ ಹಿರೇಮಠದ ಪರಮ ಪೂಜ್ಯರಿಗೆ ಬಹಳ ದೊಡ್ಡ ಕೀರ್ತಿ ಸಲ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗೆ ಪ್ರತಿ ವರ್ಷ ನಿತ್ಯವೂ ಕೂಡ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿ ಈ ಭಾಗದಲ್ಲಿ, ಈ ನಾಡಿನಲ್ಲಿ ಯಾವುದಾದ್ರೂ ಧಾರ್ಮಿಕ ಕಾರ್ಯಕ್ರಮಗಳಿದ್ದರೆ ಗಿರಿಸಾಗರಪ್ಪ ಅವ್ರ ಕರೆದಿ ಕೇಳೋಣ, ಯಾವ ರೀತಿ ಆಗಬೇಕು ಅಂತಕ್ಕಂಥದ್ದನ್ನು ಅವ್ರ ಮಾರ್ಗದರ್ಶನವನ್ನು ಪಡೆದು ನಮ್ಮ ತಾಲೂಕಿನಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ಇವತ್ತು ನಡೀತಾ ಇದ್ದಾವೆ. ಅಂತ ಪರಮ ಪೂಜ್ಯರು ಇವತ್ತು ಈ ಕಾರ್ಯವನ್ನು ಇಲ್ಲಿ ಬಹಳಷ್ಟು ಅರ್ಧ ಪಲ್ಲಕ್ಕಿ ಉತ್ಸವವನ್ನು ಗ್ರಾಮದ ತುಂಬೆಲ್ಲ ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಭಕ್ತರು ಹೇಳ್ತಾ ಇದ್ದಾರೆ, ನಮ್ಮ ಜಗದ್ಗುರುಗಳನ್ನು ನೋಡ್ತಕ್ಕಂಥ ಭಾಗ್ಯ, ಅವರ ಅಮೃತವಾಣಿಯನ್ನು ಕೇಳ್ತಕ್ಕಂಥ ಅವಕಾಶವನ್ನು ಕಲ್ಯಾಣ ಹಿರೇಮಠದ ಪರಮ ಪೂಜ್ಯರು ನಮ್ಗೆ ಪ್ರತಿ ವರ್ಷ ಒದಗಿಸಿಕೊಡ್ತಾರೆ ಅಂತಕ್ಕಂಥ ಸಂತೋಷದ ಮಾತುಗಳು ಭಕ್ತರಿಂದ ಬರ್ತಾ ಇದ್ದಾವೆ. ಯಾಕಂದ್ರೆ ಜಗದ್ಗುರು ಕಾಣೋದೇ ಒಂದು ಕಷ್ಟ ಆಗಿರ್ತದೆ. ಅಂಥದ್ರಲ್ಲಿ ಗ್ರಾಮದಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ಮನೆಗಳಲ್ಲಿ ಮುಖಾಂತರ ಬಂದು ಇಲ್ಲಿ ನಾವು ತಿಳ್ಕೊಳ್ಬೋದು. ಧರ್ಮವು ರಕ್ಷಿತ ರಕ್ಷಿತೆ ಅಂತ ಹೇಳ್ತಾರೆ. ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತೈತೆ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಇವತ್ತು ಅಖಂಡ ಭಾರತದಲ್ಲಿ ಯಾವ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ತಮಗೆಲ್ಲ ಗೊತ್ತಿದೆ. ಯಾವ ರೀತಿ ನಮ್ಮ ಭಾರತ ಭೂಮಿಯಲ್ಲಿ ಧರ್ಮಗಳಲ್ಲಿ ಜಾತಿಗಳಲ್ಲಿ ಜಗಳ ಮಾಡಬೇಕು ಅಂತ ವಿದೇಶದ ಶಕ್ತಿಗಳು ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಇದು ದಶಕಗಳಿಂದ ಮಾಡ್ತಾ ಬಂದಿದ್ದಾರೆ. ಆದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಗಟ್ಟಿಯಾಗಿರೋಕ್ಕೆ ಏನಪ್ಪ ಕಾರಣ ಅಂದರೆ ಇಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಮ್ಮನ್ನೆಲ್ಲ ಒಗ್ಗಟ್ಟಾಗಿ ಇಡಲಿಕ್ಕೆ ಸಾಧ್ಯ ಅನ್ನೋದನ್ನು ಸ್ಪಷ್ಟ ಮಾಡಿಸ್ಕೊಡ್ತಾರೆ. ಮುಂದೂ ಕೂಡ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಸಾಂವಿಧಾನಿಕವಾಗಿ ನಾವೆಲ್ಲರೂ ಬಹಳ ಎಚ್ಚರದಿಂದ ಇರುವಂಥ ಒಂದು ಕಾಲಮಾನ, ಒಂದು ಘಟ್ಟ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ವಿದೇಶದಲ್ಲಿ ಕೂತಂಥ ಶಕ್ತಿಗಳು ನಮ್ಮ ಸಂವಿಧಾನನ ಒಡಿಬೇಕು. ಸಂವಿಧಾನ ಅಂತಂದ್ರೆ ಅದು ನಮಗೆ ಪರಮ ಪೂಜನೀಯ ಒಂದು ಸ್ವತಂತ್ರ ರಾಷ್ಟ್ರದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ಅದನ್ನ ಅಂತಂದ್ರೆ ನಮ್ಮ ಏನೋ ಒಂದು ಧಾರ್ಮಿಕ ಬದುಕನ್ನ ಕಟ್ಟಿಕೊಳ್ಳಬಲ್ಲ ಅನ್ನುವಂತಹ ನಂಬಿಕೆ, ವಿಶ್ವಾಸ ಇರೋ ಕಾರಣಕ್ಕಾಗಿ ಅದಕ್ಕೆ ನಾವು ಹೇಳ್ತಿರ್ತೀವಿ ಆಗಾಗ, ಮಠ ಅಂದ್ರೆ ಕೇವಲ ಮಠ ಸ್ವಾಮಿಗಳ ವಾಸಸ್ಥಾನ ಅಲ್ಲ, ಜನರ ಜೀವನ ಮಟ್ಟವನ್ನ ಸುಧಾರಿಸತಕ್ಕಂಥ ಕ್ಷೇತ್ರವೇ ಅದು ಮಠ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಸಾಮಾನ್ಯವಾಗಿ ಒಂದು ಮಾತು ಬರ್ತದೆ, ಜಾತ್ರೆ ಅಂದ್ರೆ ಶ್ರೀಶೈಲದ ಜಾತ್ರೆ ನೋಡ್ಬೇಕಂತ, ಯಾತ್ರೆ ಅಂದ್ರೆ ಕ್ಷೇತ್ರ ಕಾಶಿ ಹೋಗ್ಬೇಕಂತ, ರಾತ್ರಿ ಅಂದ್ರೆ ಶಿವರಾತ್ರಿ ಒಳಗೆ ಆರಾಧನೆ ಮಾಡ್ಬೇಕಂತ. ಮಂತ್ರದೊಳಗೆ ಬಹಳ ದೊಡ್ಡ ಮಂತ್ರ ಯಾವ್ದಪ್ಪ ಅಂದ್ರೆ ಶಿವಮಂತ್ರ ಅಂತ ಹೇಳ್ತಾರೆ. ಇಲ್ಲಿ ಆ 4 ಸಂಗಮಗಳ ದರ್ಶನ ಎಲ್ಲಿ ಆಗ್ತದ ಅಂದ್ರೆ ಅದು ಗಿರಿಸಾಗರ ಕಲ್ಯಾಣ ಮಠದೊಳಗೆ ಆಗ್ತದ. ನಮ್ಮ ಶಾಸಕರು ಹೇಳಿದ್ರು, ಹನುಮಂತ ನಿರಾಣಿ ಅವರು ಹೇಳಿದ್ರು, ವೈಶಾಖ ಮಾಸ ಬಂತಪ್ಪ ಅಂತ ಕೇಳಿದ್ರೆ ಎಲ್ಲರಿಗೂ ಗಿರಿಸಾಗರದ ಜಾತ್ರೆ ನೆನಪಾಗ್ತದೆ. ಹಳ್ಳಿಯಿಂದ ಜನ ಗಿರಿಸಾಗರದ ಮಠಕ್ಕೆ ಹೋಗೋಣ ನೋಡಿಯಪ್ಪ, ಕಾಶಿ ಯಾತ್ರೆಗೆ ಹೋಗೋ ರೀತಿಯೊಳಗ ಯಾತ್ರೆ ಬರುವಂತ ಕ್ಷೇತ್ರ ಯಾವ್ದಾಗ್ಯದ ಇವತ್ತು ಅಂತ ಕೇಳಿದ್ರೆ ಗಿರಿಸಾಗರದ ಕಲ್ಯಾಣ ಮಠ ಆಗ್ಯದ. ಹಾಗೆ ಶ್ರೀಶೈಲದ ಜಾತ್ರೆಯೊಳಗೆ ಸೇರುವಂತ ಜನರನ್ನು ನೆನಪಿಸುವಂತ ಜಾತ್ರೆ ಇವತ್ತು ಎಲ್ಲಿ ನಡೀತಾ ಇದೆ ಅಂದ್ರೆ ಅದು ಗಿರಿಸಾಗರ ಕಲ್ಯಾಣ ಮಠದೊಳಗೆ ನಡೀತಾ ಇದೆ ಅನ್ನುವಂಥದ್ದು.
ಅದ್ರ ಜೊತೆಗೆ ಶಿವರಾತ್ರಿಯೊಳಗೆ ನಡೆಯುವಂತ ನಾಟಕ ಇತ್ಯಾದಿ, ಶಿವಮಂತ್ರ, ಭಜನೆ, ಶಿವನ ಆರಾಧನೆ ಇವೆಲ್ಲವುಗಳನ್ನ ಕೂಡ ಈ ಗಿರಿಸಾಗರ ಕಲ್ಯಾಣ ಹಿರೇಮಠದ ಈ ಜಾತ್ರಾ